ನಮ್ಮ ಹಿರಿಯ ನಾಗರಿಕರಿದ್ದಾರೆ, ಒಂದು ಅಭಿಪ್ರಾಯ ಕೇಳೋಣ. ಸರ್ ನಮಸ್ಕಾರ. ಸರ್, ಇವಾಗ ನಾನು ರಸ್ತೆಯಲ್ಲಿ ತೆರಳಬೇಕಾದ್ರೆ ಏನಾದರೂ ಲೋಪದೋಷ ಕಂಡ್ರೆ ಅಥವಾ ಏನಾದರೂ ಘಟನೆ ಕಂಡ್ರೆ ನಿಂತು ಒಂದು ವಿಡಿಯೋ ಮಾಡ್ತೀನಿ ಸಾಮಾಜಿಕ ಜಾಲತಾಣಗಳಲ್ಲಿ. ಯಾಕೆ ಅಂದರೆ ಏನಾದರೂ ಒಂದು ಪರಿಹಾರನೋ ಸಮಸ್ಯೆಗೆ ಒಂದು, ಇವಾಗ DC ಆಫೀಸ್ ಎದುರುಗಡೆ ಇದೆ, ಹಾಳು ಕೊಂಪೆ ಆಗ್ತಾ ಇದೆ ಅಂತೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ. ಯಾಕೆ ಅಂದರೆ ಹೊಸ DC ಕಟ್ಟ ತಕ್ಷಣ ಹಳೆ DCನ ಈ ಥರ ಬಿಡೋದು, ಯಾಕಂದರೆ ಹಲವಾರು ದಕ್ಷ ಅಧಿಕಾರಿಗಳನ್ನು ನೋಡಿದಂಥದ್ದು. ಮತ್ತು ಪಾರಂಪರಿಕ ಕಟ್ಟಡ, ನಾಲ್ವಡಿ ಕೃಷ್ಣರಾಜರು ಒಂದು ದೂರದೃಷ್ಟಿಕೋನ ಇಟ್ಟು ಹಲವಾರು ಕಟ್ಟಡ ಕೊಟ್ಟಿದ್ದಾರೆ. ಅದನ್ನು ನಾವು ಕಾಪಾಡ್ಕೋಬೇಕು. ಮತ್ತೆ ನಿರ್ಮಿಸ್ತೀನಿ ಅಂದರೆ ಈ ಥರದ್ದು ಒಂದು ಕಟ್ಟಡ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ. ಆ ನಿಟ್ಟಿನಲ್ಲಿ ತಿಂದು ಹೋಗಬೇಕಾದ್ರೆ ನಾನು ಯಾವುದಾದ್ರೂ ಒಂದು ಇದನ್ನು ಏನಿದು ಅಂತ ನೋಡ್ತೀನಿ. ನೋಡೋವಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಮತ್ತು ಅವರ ಟಿಬೆಟ್ ಧ್ವಜ ಕಟ್ಟಿದ್ದಾರೆ. ಅದಕ್ಕೆ ನಂದೇನು ಅಡ್ಡಿ ಇಲ್ಲ. ಆದರೆ ಧ್ವಜ ಸಂಹಿತೆಯ ಪ್ರಕಾರ ನಮ್ಮ ರಾಷ್ಟ್ರಧ್ವಜ ಎತ್ತರದಲ್ಲಿರಬೇಕು. ಹೌದಾ ಅಲ್ವಾ? ಏನು ಸರ್? ನಾವು ಈ ದೇಶದ ಪ್ರಜೆಯಾಗಿ ಅದನ್ನು ನಾವು ಕೇಳಬೇಕು. ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಮನವರಿಕೆ ಮಾಡಿಕೊಡ್ಬೇಕು. ಪ್ರತಿಯೊಂದೂ ಇನ್ನೊಂದು ಸರ್, ಇವರು ನಿರಾಸಕ್ತಿ ಆದ್ರಿಂದ ನೀವು ಹೇಳಿದಾಗೆ ಧ್ವಜನ ಕೆಳಗಡೆ ಬಿಡಬೇಕು. ಯಾರೇ ಆಗಲಿ ಅಂದ್ರೆ ಯಾವುದೋ ಒಂದು ಸಮ್ಮೇಳನ ಎಲ್ಲ ರಾಷ್ಟ್ರಗಳದ್ದು ಸೇರಿದಾಗ ಈಕ್ವಲ್ ಆಗಿ ಕಟ್ಟಿರ್ತಾರೆ, ಅದು ಪರವಾಗಿಲ್ಲ. ಅಲ್ಲ, ಬೇರೆ ರಾಷ್ಟ್ರದಲ್ಲ, ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರಧ್ವಜಕ್ಕೆ ಯಾವ ಎಲ್ಲ ರಾಷ್ಟ್ರಗಳನ್ನ ಕಟ್ಟಿರ್ತಾರಲ್ಲ ಅಲ್ಲಿ ಅಲ್ಲಿ ಎಲ್ಲ ರಾಷ್ಟ್ರಗಳ ಧ್ವಜಗಳನ್ನ ಹಾಕ್ಬೋದು. ಯಾರ್ಯಾರು ಭಾಗವಹಿಸ್ತಾರೆ ದೇಶಗಳು ಅದ್ರದ್ದು ಸಮ್ಮೇಳನದಲ್ಲಿ ಹಾಕ್ಬೋದು. ಆದರೆ ಇವರು ನಮ್ಮಲ್ಲಿ ಬಂದು ಈ ರೀತಿ ನೀವು ಹೇಳ್ತಾ ಇರತ್ತ, ಅದೊಂದು ಬರೀ ಒಂದು ಇದು ಗಮನ ಹರಿಸಿ ನೋಡಿದ್ದು. ನಾನು ಏನು ಹೇಳ್ತೀನಿ ಅಂದರೆ, ಇವತ್ತು ನಮ್ಮ ಬಸವಣ್ಣನವ್ರದ್ದು ಒಂದು ಮಾತಿದೆ, ನಮ್ಮ ಮನೆಯೊಳಗಿನ ಕಿಚ್ಚು ನಮ್ಮನ್ನು ಸುಡದಲ್ಲದೆ ನೆರೆಮನೆಯವರನ್ನು ಸುಡುವುದೇ ಕೂಡಲ ಸಂಗಮ ದೇವ ಅಂತ. ಇವತ್ತು ನಾವು ಭಾಳಷ್ಟು ಯುದ್ಧಗಳ ಇದನ್ನು ನೋಡ್ತಾ ಇದ್ದೀವಿ. ಇವತ್ತು ಅದರ ಪರಿಣಾಮನೂ ಎದುರಿಸ್ತಾ ಇದ್ದೀವಿ. ಇವತ್ತು ನಮಗೆ ಅಡುಗೆಗೆ ಅನಿಲ ಸಿಗ್ತಾಯಿಲ್ಲ. ಇವತ್ತು ನಾವು ಕೂತ್ಕೊಂಡು ಕಾಮೆಂಟ್ ಮಾಡಿಬಿಡ್ತೀವಿ, ಮಾಡಲಿ ಬಿಡು, ನಾನು ಅವನಿಗೆ ಸಪೋರ್ಟು ಇವನಿಗೆ ಸಪೋರ್ಟು ಅಂತ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ರು, ಮನುಷ್ಯ ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ಸಾಯುವಾಗ ಅಲ್ಪಮಾನವನಾಗಿ ಸಾಯ್ತಾನೆ ಅಂತ. ಇವತ್ತು ನಮಗೆ ಸಂಬಂಧ ಇಲ್ಲದೆ ಇದ್ದರೂ ಯುದ್ಧ ಮಾಡಲಿ ಬಿಡಿ ಅಂತೀವಿ, ಅದರ ಪರಿಣಾಮ ಎದುರಿಸ್ತಾ ಇದ್ದೀವಿ. ನೀವು ಒಬ್ಬರು ಹಿರಿಯ ನಾಗರಿಕರಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ವಾ? ಬೇಕಾಗಿಲ್ಲ. ಈ ನಾನತ್ವದ ಅಹಂಕಾರ ಇದೆಯಲ್ಲ, ಇದು ಮಿತಿಮೀರಿ ಮನುಷ್ಯನನ್ನು ಕೊಲ್ತಾವನೆ ಅಲ್ವಾ? ಏನಿದೆ ಹೇಳಿ ಒಂದು ಸ್ವಲ್ಪ ಅಲ್ವಾ? ಇನ್ನೊಂದು ಮರಳಿ ಮತ್ತೆ ಹಳೆ ಇದಕ್ಕೆ ಹೋಯ್ತಾ ಇದ್ದೀವಿ. ಇವತ್ತು ರೈತರು ತಮ್ಮ ಜಮೀನಲ್ಲಿ ಬಿದ್ದಿರೋ ಗೊದ್ಮೆ ಕುರುಂಬಳೆನೆ ಎತ್ತಕ್ಕೆ ಆಳಿಲ್ಲ ಅಂತಿದ್ರು. ಇವತ್ತು ಮತ್ತೆ ಸೌದೆ ಒಲೆಗೆ ಹೋಗೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ತುಂಬ ಅಡ್ಡ ಪರಿಣಾಮಗಳಾಗ್ತವೆ. ಹಾಗಾಗಿ ಸರ್, ಇನ್ನೊಂದು ಏನು ಗೊತ್ತಾ, ನನ್ನ ವೈಯಕ್ತಿಕ ಅನಿಸಿಕೆ ಏನು ಗೊತ್ತಾ, ಇವತ್ತು ಕಾಮೆಂಟ್ ಕೆಟ್ಟದಾಗಿ ಮಾಡಿಬಿಡ್ತಾರೆ. ಸಂಬಂಧ ಪಡದೇ ಇದ್ರು ನಂದು ಒಂದು ಇಡ್ಲಿ ಅಂತ ಇಡ್ತಾರೆ. ಆದರೆ ಅವರ ಕ್ಷೇತ್ರದಲ್ಲಿ ಒಂದು ಚರಂಡಿ ಕಟ್ಕೊಂಡಿರೋ ಬಗ್ಗೆ ಒಂದು ಧ್ವನಿ ಎತ್ತಲ್ಲ, ಒಂದು ಕಂಬದಲ್ಲಿ ಲೈಟ್ ಇಲ್ಲ ಅಂತ ಧ್ವನಿ ಎತ್ತಲ್ಲ. ನಾನು ಹೇಳ್ತಾ ಇರೋದು, ಏನಾದರೂ ನಿಮಗೆ ಮಾತಾಡಲೇಬೇಕು ಅನ್ನೋ ಆಸಕ್ತಿ ಇದ್ದರೆ, ಆ ರೀತಿ ಮಾತಿನ ಚಪಲ ಇದ್ದರೆ ಒಳ್ಳೇದಕ್ಕೆ ಬಳಸಲಿ ಅಲ್ವಾ? ಸುಮ್ಮನೆ ಇನ್ನೊಬ್ಬರಿಗೆ ತೇಜೋವಧೆ ಮಾಡೋದ್ರಲ್ಲಿ ಮಾಡಬಾರ್ದಲ್ವಾ? ಸರ್, ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್ ಅಂತ. ನಾನೇನು ಹೇಳ್ತೀನಿ ಅಂದರೆ, ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಕಂಡುಕೊಂಡು ಶಾಂತಿ, ನೆಮ್ಮದಿ, ಸೌಹಾರ್ದತೆಯಿಂದ ಬಾಳೋದು. ಇವನಿಗೆ ಅವನು, ಅವನಿಗೆ ಇವನು ಅಂತ ಆಚಾರಿ ನೇಗಿಲು ಕೆತ್ಕೊಟ್ರೆ, ಲಾಳಾ ಸಾಬ್ರು ಲಾಳ ಹೊಡ್ಕೊಟ್ರೆ, ಒಕ್ಕಲ್ಗೌಡ ಒಕ್ಕಲ್ತನ ಮಾಡಿ ಹೋಳಿಗೆ ಒಬ್ಬಟ್ಟನ್ನ ಒಟ್ಟಿಗೆ ಸವಿತಿದ್ದು ಸಂಕ್ರಾಂತಿ ಅಂತ ಸಮಾಜ, ಅಂಥ ಶಾಂತಿಯ ಸಮಾಜ ಬೇಕು ಅನ್ನೋದಾದರೆ ನಾವೆಲ್ಲರೂ ಅನ್ಯೋನ್ಯತೆಯಿಂದ ಅಣ್ಣ ತಮ್ಮದಿರಂದ, ತಪ್ಪು ಇವ್ರದ್ದು ಅವ್ರದ್ದು ಅಂತ ಅಲ್ಲ, ಎಲ್ಲರೂ ಸರಿದೂಗಿಸ್ಕೊಂಡು, ಹಿರಿಯರಿದ್ದರು ಇಬ್ಬರು ಜಗಳ ಆಡ್ತಾಯಿದ್ರೆ, ಹೋಗ್ರ ಒಬ್ಬರ ಮುಖ ಇನ್ನೊಬ್ರು ನೋಡಬೇಕು, ಏನು ಜಗಳ ಅಂತ ಹಂಗೆ ತಪ್ಪಿಸ್ತಾಯಿದ್ರು. ಅಂಥವ್ರು ಇವಾಗ ಇಲ್ಲ. ಒಂದು ಸ್ವಲ್ಪ ಕಿಡಿ ಹತ್ತಿದ್ರೆ ಬೆಂಕಿ ಉರ್ಸೋಕ್ಕೆ ಬಂದ್ಬಿಡ್ತಾರೆ, ಉರಿಯೋ ಬೆಂಕಿಗೆ ತೊಪ್ಪ ಸೇರಿತಾರೆ ಅಲ್ವಾ ಸರ್? ನಿಮ್ಮ ಕಾಲದಲ್ಲಿ ಇದ್ದಿದ್ದಂಥದ್ದು ಬೊಗಸೆಯಲ್ಲಿ ಕೈ ಎತ್ತಿ ನೀರು ಕುಡಿತಾಯಿದ್ರು, ಏನೂ ರೋಗ ಬರಲಿಲ್ಲ. ಇವತ್ತು ಬಿಸ್ಲರಿಲ್ಲೂ ಬ್ಯಾಕ್ಟೀರಿಯಾ ಸಿಗುತ್ತೆ ಅಲ್ವಾ? ಅದಕ್ಕೆ ನನ್ನ ಅನಿಸಿಕೆ ಏನು ಅಂದರೆ, ಎಲ್ಲರೂ ಒಂದಿಷ್ಟು ದಿನ ಬಾಳ್ಬಿಟ್ಟು ನೆಮ್ಮದಿಯಿಂದ ಸಾಯಬೇಕು. ಯಾಕೆ ಕಚ್ಚಾಡಬೇಕು?
ಏನಿದೆ ಅಲ್ವಾ ಸರ್, ಬರುವಾಗಲೂ ಖಾಲಿ, ಹೋಗುವಾಗಲೂ ಕಲಿ, ಮಧ್ಯದಲ್ಲಿ ಸ್ವಲ್ಪ ಜಾಲಿ. ಇನ್ನೊಂದು ಸರ್, ಅನ್ಯಾಯ ಮಾಡಿಬಿಟ್ಟು ಅಕ್ರಮ ಮಾಡಿಬಿಟ್ಟು ದೇವ್ರಿಗೆ ಕಾಣಿಕೆ ಕೊಡ್ತೀವಿ ಅಂತ ಹೋಯ್ತಾರೆ. ನಾನೊಂದು ಕಡೆ ಬರೆದಿದೆ, ಭೂಮಿ ಒಳಗೆ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳನ್ನು ಇಟ್ಟವನೇ ಭಗವಂತ. ಒಂದು ಸ್ವಲ್ಪ ತೆಗೆದುಬಿಟ್ಟು ತಗೋ ಕಾಣಿಕೆ ಅಂತ ಕೊಡ್ಬಿಟ್ಟು ಸ್ವಂತ ತಮ್ಮನ ಆಸ್ತಿನೇ ಹೊಡ್ಕೊಂಡಿರ್ತಾನೆ ಅವನು. ಆಯಿತಾ, ನೆರೆ ಮನೆಯವ್ರಿಗೆ ಕಂಡ್ರೆ ಆಗೋಕ್ಕಿಲ್ಲ. ಬಸವಣ್ಣ ಇನ್ನೊಂದು ಕಡೆ ಹೇಳ್ತಾರೆ, ಕಳಬೇಡ ಕೊಳಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ, ತನ್ನನ್ನು ತಾನು ಬಣ್ಣಿಸಬೇಡ ಅಂತ, ಹುಸಿಯ ನುಡಿಯಬೇಡ ಅಂತ. ಇದೆಲ್ಲ ಬಿಟ್ಟು ಬರೀ ನಾವು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನಾ ಅದು ಮಾಡಿದೆ ಇದು ಮಾಡಿದೆ, ಏನೂ ಮಾಡೋದು ಬೇಡ. ನೆರೆಹೊರೆಯವರಿಗೆ ಆಗದವನು ಇನ್ನಾರಿಗೂ ಆಗನಯ್ಯ ಅಂತೆ. ನಮ್ಮ ನೆರೆಹೊರೆಯವ್ರ ಜೊತೆ ನೆಮ್ಮದಿಯಾಗಿ ಅಲ್ವಾ ಮೊದಲು ನಿನ್ನ ವಟಾರವನ್ನು ಗೆಲ್ಲು ಅಂತ, ಆಮೇಲೆ ನಿನ್ನ ಗಲ್ಲಿಯನ್ನು ಗೆಲ್ಲು, ಗೊತ್ತಾಯ್ತೆ, ಆಮೇಲೆ ನಿನ್ನ ರಸ್ತೆಯನ್ನು ಗೆಲ್ಲು, ನಿನ್ನ ಮೊಹಲವನ್ನು ಗೆಲ್ಲು, ಆಮೇಲೆ ಬಾ ಅಂತ. ಈಗೇನಿಲ್ಲ, ಎಲ್ಲ ಒಂದೇ ಸರಿನೇ MLAಗೆ ನಿಂತ್ಕೊತೀನಿ ಅಂತ. ಅವ್ನು ಕಾರ್ಪೊರೇಟ್ರೇ ಆಗಿಲ್ಲ, ಅವ್ನು ಯಾರಿಗೂ ಗೊತ್ತೇ ಇಲ್ಲ. ಇನ್ನೊಂದು ಏನು ಗೊತ್ತಾ ಸರ್, ಅವ್ರಿಗೆ ನಂಬಿಕೆ ಇರೋದು ಜನಬಲದ ಮೇಲಲ್ಲ, ಹಣ ಬಲದ ಮೇಲೆ. ಹಣ ಅನ್ನುವುದು ಕೀರ್ತಿ ಪ್ರತಿಷ್ಠೆ ಎಲ್ಲವೂ ತಂದುಕೊಡುತ್ತೆ. 2,000 ಕೊಟ್ಟಾನ, 5,000 ಕೊಡ್ತಿದ್ದೆ. ಇನ್ವೆಸ್ಟ್ಮೆಂಟ್, ಪಾಲಿಟಿಕ್ಸ್ ಈಸ್ ನಥಿಂಗ್ ಬಟ್ ಇನ್ವೆಸ್ಟ್ಮೆಂಟ್, ಗೊತ್ತಾಯ್ತೆ ಸರ್. ನಾನು ಎಲ್ಲ ಕಡೆ ನಾನೊಂದು ಅವೇರ್ನೆಸ್ ತರಬೇಕು ನೋಡಿ. ಇವತ್ತು ಶಾಲೆಗಳಲ್ಲಿ ಮಕ್ಕಳ ಕೈಲಿ ಗಿಡ ಹಾಕ್ಸೋಕ್ಕೆ ಬಿಡಲ್ಲ, ಪೇರೆಂಟ್ಸ್ ಬೈತಾರೆ ಅಂತ. ಅವನಿಗೆ 18-19 ವರ್ಷ ಆದಮೇಲೆ ಅವನಿಗೆ ಪರಿಸರದ ಜ್ಞಾನ ಬರುತ್ತಾ? ಬರಲ್ಲ. ಒಂದು ಆಳಾಗಿ ದುಡಿಬೇಕು, ಅರಸನಾಗಿ ಮೆರಿಬೇಕು ಅಂತಾರೆ. ಕಲಿ ನಲಿ ಅಂತ ಇತ್ತು ನಾವು ಓದುವಾಗ. ಹೌದು. ಇದೆಲ್ಲ ಏನಂತಂದರೆ, ಹಾಂ, ಈ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇಲ್ಲ. ಬಟ್ ನಮ್ಮ ಶಾಲೆಯಲ್ಲಿ ನಾವೇ ಕ್ಲೀನ್ ಮಾಡ್ತಾಯಿದ್ವಿ, ನಾವೇ ಗಿಡಗಳು ಹಾಕ್ತಾಯಿದ್ವಿ, ನಾವು ಆಟ ಆಡೋ ಜಾಗಕ್ಕೆ ನಾವೇ ನೀರು ಹಾಕೋತಾ ಇದ್ವಿ, ನಾವೇ ರಂಗೋಲಿ ಹಾಕೊಂಡು ನಾವು ಆಡ್ತಾಯಿದ್ವಿ. ಇವತ್ತಿನ ದಿವಸಕ್ಕೆ ಇದೆಲ್ಲ ತಪ್ಪು. ಏನರ್ಥ ಸರ್? ನೀವು ನಂಬ್ತೀರಾ ಬಿಡ್ತಿರೋ, ನಾನು 1ನೇ ಕ್ಲಾಸಿಂದ ನಾನು ಇಲ್ಲಿವರೆಗೂ ನನಗೊಂದು ನೆನಪಿದೆ. ನಾನು ಶಾಲೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋದರೆ ಎಲ್ಲರೂ ಬಾಗಿಲು ಹಾಕ್ಬಿಟ್ಟು ಗುಡಿಸ್ತಾ ಇದ್ದೆ. ಯಾಕೆ ಅಂದರೆ ಇದು ನನ್ನ ಶಾಲೆ, ಬೋರ್ಡಲ್ಲಿ ಬರೀತಾ ಇದೆ. ಇವತ್ತು ನಾನು ಬರವಣಿಗೆನೋ ಇನ್ನೊಂದೋ ಮಾಡ್ತೀನಿ ಅಂದರೆ ಅಲ್ಲಿಂದ ಸಿಕ್ಕಿರ್ತಕ್ಕಂಥದ್ದು. ಈಗ ನೇರವಾಗಿ ಇಷ್ಟು ಉದ್ದ ಆದಮೇಲೆ ಬಂದ್ಬಿಡಲ್ಲ ತಲೆಯಲ್ಲಿ, ಆಯಿತಾ? ನನಗೆ ಅವಾಗ ಏನಂತಿದ್ರು ಅಂದರೆ, ಬೀದಿ ಗುಡಿಸಿದ್ರೆ ಹೇಳ್ಬಾರ್ದು, ಅದು ಅವನಿನ ಜಾಡ್ಮಲಿನ ಅವ್ನು ಯಾಕೆ ಮಾಡಬೇಕು ಅಂತಿದ್ರು. ನಾನಂದೆ, ನಾನು ಯಾರಿಗೂ ಹೋಗಿ ಕೆಣಕ್ತಾ ಇಲ್ಲ, ಕೀಟ್ಲೆ ಮಾಡ್ತಾಯಿಲ್ಲ. ನನ್ನ ಸಮಾಜ ನನಗೆ ಬೇಕು, ಎಲ್ಲರೂ ಬೇಕು. ನೀರಂತಾಗು ಎಲ್ಲರಲ್ಲಿ ಬೆರೆತು ಅದರಂತಾಗು ಅಂತ. ನೀರು ಸಾರ್ವತ್ರಿಕ ದ್ರಾವಕ. ಹಾಲಲ್ಲಿ ಬೆರೆಸಿದ್ರೆ ಹಾಲು ಐತೆ, ಜ್ಯೂಸಲ್ಲಿ ಬೆರೆಸಿದ್ರೆ ಜ್ಯೂಸ್ ಆಯ್ತದೆ. ಬೆರೆತು ಬಾಳಿದ್ರೇ ಸ್ವರ್ಗ ಸುಖ. ಇವೆಲ್ಲ ನಮಗೆ ಹೇಳ್ಕೊಟ್ಟಿದ್ರು, ಅದನ್ನು ಪಾಲಿಸಿದ್ದೀವಿ. ಇವತ್ತು ಎಲ್ಲಾದರೂ ಹೋಗಿ ಒಂದು ನೆಮ್ಮದಿಯಿಂದ ಮರದಡಿಲಿ ಕೂತ್ಕೊಂಡ್ರೆ ಹಾಯಾಗಿ ಅನ್ಸೋದು ಏನಕ್ಕೆ ಅಂದರೆ, ಇನ್ನೊಬ್ಬರ ಬಗ್ಗೆ ನಮ್ಗೆ ಅಸೂಯೆ ಇಲ್ಲ. ಅದಕ್ಕೆ ಕೂತಿದ್ದ ಜಾಗದಲ್ಲಿ ನೆಮ್ಮದಿ ಇರುತ್ತೆ. ತಿಪ್ಪೆ ಮೇಲೆ ಕೂತ್ಕೊಂಡ್ರು ತುಪ್ಪದ ಊಟ ಮಾಡಿದ್ರು ವ್ಯತ್ಯಾಸ ಅನ್ನಿಸ್ಬಾರ್ದು. ಅಂದರೆ ನಮಗೆ ಎಲ್ಲೇ ಇದ್ದರೂ ಆನಂದ ಇರಬೇಕು, ಆತ್ಮಾನಂದ ಪರಮಾನಂದ, ಹಂಗಿರಬೇಕು ಮನುಷ್ಯ ಅಂತ ನನ್ನ ಬಯಕೆ. ಅಂಥ ಸಮಾಜ ನಾವು ನಡೆಯೋಣ, ಇನ್ನೊಬ್ರಿಗೂ ಹೇಳೋವಂಥದ್ದಾಗೋಣ ಅಲ್ವಾ? ನಾನು ಇಷ್ಟೇ ನಿಮಗೆ. ಪರಿಸ್ಥಿತಿನೇ ಬೇರೆ ಆಗ್ತದೆ ಅಲ್ವಾ? ಪರಿಸ್ಥಿತಿ ಬೇರೆ ಆಗಿದೆ. ಈಗ ಸಾಲುಮರ ಹಾಕಿದ್ದು ಇವಳು ಹೆಂಗೆ ಹಾಕಿದ್ರು ತಿಮ್ಮಕ್ಕ. ಅಂದರೆ ಇನ್ನೊಂದು ಆ ಕಾಲದವ್ರಿಗೆ ಭೇದ ಆಗಲಿಲ್ಲ, ಯಾವ ಕೆಲಸದಲ್ಲಿ ಎಲ್ಲ. ಸರ್, ಇನ್ನೊಂದು ನಿಮಗೆ ನಾನು ಒಂದು ವಿಚಾರ ಹೇಳ್ಬಿಡ್ತೀನಿ. ಮೊನ್ನೆ ನಾವು ಕಪಿಲ ದಡದಲ್ಲಿ ಮರಗಳು ಕಟ್ ಮಾಡಿಬಿಟ್ಟವ್ರೆ. ನಾವು ಹೋಗಿದ್ವಿ, ಸುದ್ದಿಗೋಷ್ಠಿ ಮಾಡಿದ್ವಿ, ಪ್ರತಿಭಟನೆನೂ ಮಾಡಿದ್ವಿ. ಯಾಕೆ ಈ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಸಾರ್ವಜನಿಕ ಸ್ಥಳದಲ್ಲೂ ಗಿಡ ಮರನ ಬಿಡ್ತಾಯಿಲ್ಲ? ನಾಲ್ವಡಿ ಕೃಷ್ಣರಾಜರು ಇವತ್ತು ಮೈಸೂರಲ್ಲಿ ನಾವು ಓಡಾಡಿದವರು ಪುಣ್ಯವಂತರು. ಬಿಸಿಲಲ್ಲಿ ಆಯಾಸ ಆಗಲ್ಲ, ದಾಹ ಅನಿಸಲ್ಲ. ಮರಗಳನ್ನ ಹಾಕವ್ರೆ, ಸುತ್ತ ರಸ್ತೆ ಬದಿಲಿ ಮರಗಳು ಬೆಳೆಸವ್ರೆ. ಒಳ್ಳೆ ಸುಸರ್ಜಿತವಾದಂಥ ಅಗಲವಾದ ರಸ್ತೆ ಕೊಟ್ಟವ್ರೆ. ಇವತ್ತು ಅದನ್ನೆಲ್ಲ ನಾವು ಮಾಡದೆ ಮುಂದುವರಿಸಬೇಕಾಗಿತ್ತು. ಬೇಡ, ಅದನ್ನು ಉಳಿಸ್ಕೊಳ್ಳೋ ಕೆಲಸನೂ ನಾವು ಮಾಡ್ತಾಯಿಲ್ಲ. ನೋಡಿ ಸರ್, ಅಲ್ಲಿ ಮಹಾರಾಜರು ಕಟ್ಟಿಸಿರೋಂಥ ಬಿಲ್ಡಿಂಗು ಅದಕ್ಕೆ ಸುಣ್ಣ ಬಣ್ಣ ರಿಪೇರಿಗೆ ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಇವತ್ತೊಂದು ದಿವಸ. ಸರ್, ಅದನ್ನೇ ಪ್ರಶ್ನೆ ಮಾಡ್ಬೇಕು ಸರ್. ನಾನು ನೋಡಿ ಸರ್, ನಾನು ಕಾಂಗ್ರೆಸ್ ಓಟ್ ಹಾಕಿದ್ದೀನಿ. ಹಂಗಂತ ತಕ್ಷಣ ತಪ್ಪು ಕೇಳಬಾರ್ದು ಅಂತಲ್ಲ. ಇದಕ್ಕೆ ಅಂತ ದುಡ್ಡು ಸ್ಯಾಂಕ್ಷನ್ ಆಗಿ ಇದನ್ನು ಮ್ಯೂಸಿಯಂ ಮಾಡ್ತೀವಿ, ಮಾನ್ಯುಮೆಂಟ್ ಅಂತ ಮಾಡೋದು. ಬಟ್ ಏನು ಭ್ರಷ್ಟಾಚಾರ ಜಾಸ್ತಿ ಸರ್ ಇಂಡಿಯಾದಲ್ಲಿ. ಬಂತು ಏನಾಯಿತು ಏನೋ ನಡೆಯಿಲ್ಲ. ಈಗ ಏನಾಗಿದೆ ಅಂತಂದರೆ, ಪುಕ್ಸಟ್ಟೆ ಫೋಟೋ ಶೂಟ್ ಮಾಡೋ ಜಾಗ ಆಗಿದೆ ಅಷ್ಟೇ. ಯಾರು ಯಾರನ್ನೋ ಕರ್ಕೊಂಡು. ಆಯಿತು ಸರ್, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮುಕ್ತವಾಗಿ ಹೇಳಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾನವ ಜಾತಿ ತಾನೊಂದೇ ಒಲಮನ್ನು ಅಂತ ಆದಿಕವಿ ಪಂಪನಿಂದ ಹಿಡಿದು ವಿಶ್ವಮಾನವ
ಸಂದೇಶ ಸಾರಿದ ಕುವೆಂಪು ಅವರು ಮನುಜ ಮತ ವಿಶ್ವಪಥ ಅಂತ ಕೊಟ್ಟಂತಹ ಒಂದು ಮಾರ್ಗದರ್ಶನದಲ್ಲಿ ನಡೆಯೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನೋಡಿ ಮೇಡಮ್